ಬೇರೆ ಬೇರೆ ಕಡೆ ನಡೀತಾ ಇರುವಂತಹ ಮತದಾನದ ದೃಶ್ಯ. ಪ್ರದೀಪ್ ಈಶ್ವರ್ ಮತದಾನ ಮಾಡಿದ್ದಾರೆ. ಶೋಭಾ ಕರಂದ್ಲಾಜೆ, ನಟಿ ಅಮೂಲ್ಯ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಪ್ರದೀಪ್ ಈಶ್ವರ್ ಮತ ಹಾಕ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆ ಇದ್ದಾರೆ ಮತಗಟ್ಟೆಯಲ್ಲಿ. ಬೆಳಗ್ಗಿನಿಂದ ಆರಂಭವಾದಂತಹ ಮತದಾನ ಎಲ್ಲೆಲ್ಲಿ ಹೇಗೆ ನಡೀತಾ ಇದೆ ಅನ್ನೋದರ ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ರಾಜ್ಯದ 14 ಕ್ಷೇತ್ರಗಳಲ್ಲಿ ನಡೀತಾ ಇರೋ ಮತದಾನ, ಬೇರೆ ಬೇರೆ ಬೂತ್ಗಳಲ್ಲಿ ಮತದಾನದ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಸೆಲೆಬ್ರಿಟೀಸ್ಗಳು ಬಂದು ಮತದಾನ ಮಾಡ್ತಾ ಇದ್ದಾರೆ, ರಾಜಕಾರಣಿಗಳು ಬಂದು ಮತದಾನ ಮಾಡ್ತಾ ಇದ್ದಾರೆ, ಜನಸಾಮಾನ್ಯರು ಕೂಡ ಉತ್ಸಾಹದಲ್ಲಿ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಆಯೋಗ ಕೂಡ ಸಾಕಷ್ಟು ಪ್ರಯತ್ನವನ್ನ ನಡೆಸಿದೆ. ಪಿಸಿ ಮೋಹನ್ ಮತದಾನ ಮಾಡ್ತಾ ಇದ್ದಾರೆ. ಮತಗಟ್ಟೆಗೆ ಬಂದಿರುವಂತಹ ದೃಶ್ಯ. ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ಮತವನ್ನ ಹಾಕಿದರು. ಗಮನಿಸ್ತಾ ಇದೀವಿ, ಅಭ್ಯರ್ಥಿಗಳು ಬಂದು ತಮ್ಮ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇರೋದನ್ನ. ಇವತ್ತು ಚುನಾವಣಾ ಕಣದಲ್ಲಿರುವಂತಹ ಅಭ್ಯರ್ಥಿಗಳು ಕೂಡ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದೀವಿ. ಒಂದು ಕಡೆ ಪಿಸಿ ಮೋಹನ್ ತಮ್ಮ ಮತವನ್ನ ಚಲಾಯಿಸಿದ್ದಾರೆ, ಶೋಭಾ ಕರಂದ್ಲಾಜೆ ಅವರು ತಮ್ಮ ಓಟನ್ನ ಹಾಕಿದ್ದಾರೆ. ಇತ್ತ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ತುಮಕೂರಿನಲ್ಲಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಈಗಾಗಲೇ ಹಲವು ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಪ್ರಮುಖರು ಬಂದು ಮತವನ್ನ ಚಲಾಯಿಸಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದೀವಿ. ಜೊತೆಗೆ ಈ ಮಧ್ಯೆ ಒಂದು ಗಲಾಟೆ ನಡೀತು. ಮಂಗಳೂರಿನಲ್ಲಿ ನಡೆದಂತಹ ಒಂದು ಹೈ ಡ್ರಾಮಾ. ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ನಡೆದಂತಹ ಡ್ರಾಮಾ. ಮಾಧ್ಯಮದಲ್ಲಿ ಕೆಲವರಿಗೆ ಭಾರಿ ಮಾನ್ಯತೆ ಸಿಗ್ತಾ ಇದೆ ಎನ್ನುವಂತ ಒಂದು ಕಾರಣವನ್ನ ಕೊಟ್ಟು ಕ್ಷುಲ್ಲಕ ಕಾರಣಕ್ಕೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಯಿತು. ಈಗ ಎಲ್ಲವೂ ತಿಳಿಯಾಗಿದೆ. ಡ್ರಾಮಾ ನಡೆಸಿದವರನ್ನ ವಶಕ್ಕೆ ಪಡೆಯಲಾಗಿದೆ. ಇತ್ತ ಗಮನಿಸ್ತಾ ಇದ್ದೀವಿ, ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರಿನಲ್ಲಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಕೂಡ ತಮ್ಮ ಮತವನ್ನ ಚಲಾಯಿಸಿರುವುದನ್ನು ಗಮನಿಸ್ತಾ ಇದ್ದೀವಿ. ಮತದಾನದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ ಸಾಕಷ್ಟು ಭದ್ರತೆಯನ್ನು ವಹಿಸಲಾಗಿದೆ. ಯಾವ ಡ್ರಾಮಾಕ್ಕೂ ಅವಕಾಶ ಇರೋದಿಲ್ಲ. ತಕ್ಷಣವೇ ಆಕ್ಷನ್ ಆಗುತ್ತೆ. ಮಂಗಳೂರಿನಲ್ಲಾದದ್ದು ಅಷ್ಟೇ. ಮತಗಟ್ಟೆಯ ಹೊರಗಡೆನೆ ಗಲಾಟೆ ಮಾಡೋದಕ್ಕೆ ಮುಂದಾದಂತಹ ಕಿಡಿಗೇಡಿಗಳನ್ನ ವಶಕ್ಕೆ ಪಡೆಯುವಂತಹ ಪ್ರಯತ್ನ ಆಗಿದೆ. ಎಲ್ಲವನ್ನ ತಿಳಿಗೊಳಿಸಲಾಗ್ತಾ ಇದೆ. ಬೆರಸಿನ ಮತದಾನ ನಡೀತಾ ಇದೆ. ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತವನ್ನ ಚಲಾಯಿಸೋದಕ್ಕೆ ಜನ ಮುಂದಾಗಬೇಕಾಗಿದೆ. ದಾಖಲೆಯ ವೋಟಿಂಗ್ ಆಗಬೇಕು ಅನ್ನೋದೇ ನಮ್ಮ ಆಶಯ. ಪ್ರತಿ ಬಾರಿಯೂ ಕೂಡ ಹಕ್ಕು ಚಲಾಯಿಸೋದಕ್ಕೆ ಬನ್ನಿ ಬನ್ನಿ ಅಂತ ಸಿಟಿ ಮಂದಿನಂತೂ ಕೇಳ್ತಲೇ ಇರಬೇಕಾಗುತ್ತೆ. ಆದ್ರೆ ಈ ಬಾರಿ ಅದು ಬದಲಾಗಲಿ ಅಂತ ಬೆಳಗಿನಿಂದಲೇ ಸಾಕಷ್ಟು ಮಂದಿ ವೃದ್ಧರು ಬರ್ತಿದ್ದಾರೆ, ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಈ ಮಧ್ಯೆ ಆದಂತಹ ಒಂದು ಗಲಾಟೆಯ ದೃಶ್ಯ ನೋಡ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಹೆಚ್ಚಿನ ಮಹತ್ವ ಕೊಡಲಾಗ್ತಾ ಇದೆ ಅನ್ನುವಂತ ಕಾರಣ ಕೊಟ್ಟು ಬಿಜೆಪಿ ಕಾರ್ಯಕರ್ತರೊಬ್ಬರು ನಡೆಸಿದಂತಹ ಗಲಾಟೆ ಇದೆ. ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಕಪಿತಣ್ಣಿ ಮತಗಟ್ಟೆ ಬಳಿ ನಡೆದಂತಹ ಹೈ ಡ್ರಾಮಾ. ಬೆಳಗ್ಗಿನಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ರಾಜ್ಯಾದ್ಯಂತ 14 ಕ್ಷೇತ್ರಗಳಲ್ಲೂ ಕೂಡ ವೃದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಮತವನ್ನ ಚಲಾಯಿಸುವ ಮೂಲಕ ಸ್ಫೂರ್ತಿಯಾಗಿದ್ದಾರೆ. ಪದ್ಮರಾಜು ಮತದಾನವನ್ನ ಮಾಡಿರುವುದನ್ನು ಗಮನಿಸ್ತಾ ಇದ್ದೀವಿ. ಮಂಗಳೂರಿನಲ್ಲಿ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಪದ್ಮರಾಜ್ ಅವರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಇತ್ತ ಮಂಗಳೂರಿನಲ್ಲಿ ಒಂದು ಗಲಾಟೆ ಕೂಡ ನಡೀತು. ಮಾತನಾಡ್ತಿದ್ದಾರೆ. ಏನ್ ಮಾರ ಹೇಳಿ ಸರ್. ಹೌದು ಸರ್, ಇವತ್ತು ಬಹಳ ಸಂತೋಷ ಅನಿಸ್ತಿದೆ ಸರ್. ನಮ್ಮ ಪ್ರಜಾಪ್ರಭುತ್ವದ ಒಂದು ಕಳೆದ ಸುಮಾರು 22-23 ವರ್ಷಗಳ ಆಡಳಿತದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡಿದಂತ ಪ್ರಧಾನಿ ಅದು ನರೇಂದ್ರ ಮೋದಿ ಅವರು. 12 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ, 10 ವರ್ಷಗಳ ಕಾಲ ಪ್ರಧಾನಿಯಾಗಿ ಈ ದೇಶದ ಸೇವೆಯನ್ನ ನಿರಂತರವಾಗಿ ಮಾಡಿದ್ದಾರೆ. ಭ್ರಷ್ಟಾಚಾರ ಇಲ್ಲದೆ ಮಾಡಿದ್ದಾರೆ. ದಿನಕ್ಕೆ 18 ಗಂಟೆ ಕೊಟ್ಟು ಕೇವಲ ದೇಶ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ತನಗಾಗಿ ಅವರದ್ದು ಏನೂ ಇಲ್ಲ, ಎಲ್ಲವೂ ಕೂಡ ದೇಶಕ್ಕಾಗಿ, ಸಮಾಜಕ್ಕಾಗಿ. ಇಂಥ ವ್ಯಕ್ತಿಗೆ ವೋಟ್ ಹಾಕುವಂತ ಒಂದು ಸೌಭಾಗ್ಯ ನನಗೂ ಸಿಕ್ಕಿದೆ. ನನಗೆ ತುಂಬಾ ಖುಷಿಯಾಗಿದೆ. ಇವತ್ತು ಬೆಳಗಿನಿಂದ
ಬೆಂಗಳೂರು ಉತ್ತರದಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ. 6:30ಗೆ ಜನ ಹೋಗಿ ಕ್ಯೂ ನಿಂತಿದ್ದಾರೆ. ಎಲ್ಲ ಬೂತ್ಗಳಲ್ಲಿ ಕೂಡ ದೊಡ್ಡ ಕ್ಯೂ ಇದೆ ಅನ್ನುವಂತ ವಿಡಿಯೋವನ್ನ ಕಳಿಸ್ತಾ ಇದ್ದಾರೆ. ನಾನು ಕರ್ನಾಟಕದ ವೋಟರ್ಸ್ಗೆ, ಬೆಂಗಳೂರಿನ ವೋಟರ್ಸ್ಗೆ ಒಂದೇ ವಿನಂತಿ ಮಾಡುವಂತದ್ದು, ಇದು ಪ್ರಜಾಪ್ರಭುತ್ವದ ಉತ್ಸವ. ಈ ಒಂದು ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು. ದೇಶದಲ್ಲಿ ಯಾರು ಪ್ರಧಾನಿ ಆಗಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡುವಂತ ಚುನಾವಣೆ ಇದು. ಅದಕ್ಕಾಗಿ ಇವತ್ತು ಈ ನಿರ್ಧಾರದಲ್ಲಿ ಎಲ್ಲರೂ ಕೂಡ ಮತದಾರರು ಭಾಗಿಯಾಗಬೇಕು ಅನ್ನುವಂತ ಪ್ರಾರ್ಥನೆಯನ್ನು ಮಾಡ್ತೀನಿ. ದಯಮಾಡಿ ಮನೆಯಿಂದ ಆಚೆ ಬನ್ನಿ. ಕ್ಯೂ ಇದ್ರೂ ಅಡ್ಡಿಲ್ಲ, ಒಂದು ದಿನ ದೇಶಕ್ಕಾಗಿ, ದೇಶದ ಅಭಿವೃದ್ಧಿಗಾಗಿ, ದೇಶದ ರಕ್ಷಣೆಗಾಗಿ ನೀವು ಒಂದು ಪ್ರಯತ್ನ ಪಡುವಂತ ಒಂದು ಚುನಾವಣೆ ಇದು. ಅದಕ್ಕಾಗಿ ಮತದಾನ ಕೇಂದ್ರಕ್ಕೆ ಬನ್ನಿ, ಮತದಾನ ಮಾಡಿ ಅನ್ನುವಂತ ವಿನಂತಿಯನ್ನ ನಾನು ಎಲ್ಲ ಮತದಾರರಿಗೂ ಮಾಡ್ತಾ ಇದ್ದೀನಿ. ಎಸ್ ಮೇಡಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.